ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಮಾವಿನಕಾಯಿನ ಉಪಯೋಗಿಸ್ಕೊಂಡು ನಾನು ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಆಮ್ ಪಾಪಡ್ ಅಂತ ಹೇಳ್ತಾರೆ. ಇದಕ್ಕೆ ಮನೇಲಿ ಮಾಡ್ಕೊಳ್ಳೋದು ತುಂಬ ಈಸಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದನ್ನು ಬರೀ ಸಕ್ಕರೆ ಹಾಕಿನೂ ಮಾಡ್ಬೋದು, ಅಥವಾ ಇದಕ್ಕೆ ಖಾರದ ಪುಡಿ, ಚಟ್ಪಟ ಮಸಾಲೆಗಳನ್ನು ಹಾಕಿ ಮಾಡ್ಬೋದು. ನಾನಿವತ್ತು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಮಾಡಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಒಂದು 3ರಿಂದ 4 ಮಾವಿನಕಾಯಿನ ತೊಗೊಂಡಿದ್ದೀನಿ. ಈಗ ಈ ಮಾವಿನಕಾಯಿನ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದುಬಿಡೋಣ. ಇದು ಮೇಲೆ ಎಲ್ಲ ಈಗ ಇದನ್ನು ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಈ ಮಾವಿನಕಾಯಿ ಮೇಲಿರುತ್ತಲ್ಲ, ಈ ಸಿಪ್ಪೆನ ನಾವು ಒಂದು ಚಾಕು ಸಹಾಯದಿಂದ ಮೇಲಿರೋ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ತೆಗೆದುಬಿಡೋಣ. ನೋಡಿ, ಈ ಥರ ಇದ್ರ ಎಡ್ಜಸ್ಸನ್ನು ಕಟ್ ಮಾಡಿಬಿಟ್ಟು ಈ ಥರ ಸಿಪ್ಪೆ ತೆಗಿಯೋದಿರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ನೋಡಿ ಮಾವಿನಕಾಯಿದ ಮೇಲಿರೋ ಸಿಪ್ಪೆನ ನೀಟಾಗಿ ರಿಮೂವ್ ಮಾಡ್ಕೊಂಬಿಡೋಣ. ಹೀಗೆ 4 ಮಾವಿನಕಾಯಿನೂ ಇದೇ ರೀತಿ ಕ್ಲೀನ್ ಮಾಡಿ ತಗೊಳ್ಳೋಣ. ನಾಲ್ಕು ಮಾವಿನಕಾಯಿ ಸಿಪ್ಪೆನೂ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಈ ಥರ ಒಂದು ಚಾಪಿಂಗ್ ಬೋರ್ಡ್ ತಗೊಳ್ಳೋಣ. ಈಗ ಒಂದೊಂದೇ ಮಾವಿನಕಾಯಿನ ಕಟ್ ಮಾಡಿ ತಗೊಳ್ಳೋಣ. ನಾವು ಕಟ್ ಮಾಡಿ ಇದ್ರ ಮಧ್ಯೆ ಇರುತ್ತಲ್ಲ, ಇದ್ರ ಮಧ್ಯೆ ಇರೋ ಇದನ್ನು ತೆಗೆದುಬಿಡೋಣ. ನೋಡಿ, ನೀಟಾಗಿ ರಿಮೂವ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿನ ಎಲ್ಲ. ಒಂದು 4 ಮಾವಿನಕಾಯಿನೂ ಕಟ್ ಮಾಡಿ ನೋಡಿ, ಇದ್ರ ಮಧ್ಯೆ ಇರುತ್ತಲ್ಲ, ಇದನ್ನೆಲ್ಲ ಹೀಗೆ ರಿಮೂವ್ ಮಾಡಿಬಿಡ್ಬೇಕು. ಮಧ್ಯೆ ಇರೋದನ್ನೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. 2 ಕಡೆ ಇರುತ್ತಲ್ಲ, ನೀಟಾಗಿ ಅದನ್ನು ಮಾತ್ರ ಉಪಯೋಗಿಸ್ಕೊಳ್ಳಿ, ಇದೆಲ್ಲ ಉಪಯೋಗಿಸ್ಕೋಬೇಡಿ. ಈಗ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಕಟ್ ಮಾಡಿರೋ ಮಾವಿನಕಾಯಿನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೆ. ನೀರು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಇಲ್ಲಿ ಕಟ್ ಮಾಡಿರೋ ಮಾವಿನಕಾಯಿನ ಸ್ವಲ್ಪ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ನೀರು ತುಂಬ ಇಟ್ಕೋಬಾರ್ದು. ಮಾವಿನಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಇಟ್ಕೊಳ್ಳಿ. ಮಾವಿನಕಾಯಿ ಚೆನ್ನಾಗಿ ಬೇಯೋವರೆಗೂ ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಮಾವಿನಕಾಯಿ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ನಾವು. ಇದನ್ನು ಒಂದು 10 ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನಾನು ಒಂದು ಫೋರ್ಕಿಂದ ಮೆತ್ತಿಗೆ ನೋಡಿ ಹೀಗೆ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದು ಪೂರ್ತಿ ತಣ್ಣಗಾಗಿದೆ ನೋಡಿ, ಇದು ಪೂರ್ತಿ ತಣ್ಣಗಾಗಿದೆ. ಈಗ ಏನು ಮಾಡಬೇಕಂದ್ರೆ, ಇದು ನಾನು ಈ ಥರ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಗ್ಲಾಸ್ ಸಹಾಯದಿಂದ ಇದನ್ನು ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅಥವಾ ಸ್ಮ್ಯಾಶರ್ ಉಪಯೋಗಿಸ್ಕೊಂಡು ನೀವು ಮಾಡ್ಬೋದು. ಅದು ಎಲ್ಲರ ಮನೆಗಳಲ್ಲಿ ಇರುತ್ತಾ ಅಂತ ಡೌಟ್. ಹಾಗಾಗಿ ಈ ಥರ ಗ್ಲಾಸ್ ಅಥವಾ ಬಟ್ಲು ಯಾವುದಾದ್ರೂ ಉಪಯೋಗಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಈ ಥರ ಒಂದು ಬಟ್ಲು ತೊಗೊಂಡಿದ್ದೀನಿ ಅಗ್ಗವಾಗಿರೋದು. ಇದರಲ್ಲಿ ನಾನು ಸೋಸೋದು ಸ್ಟೈನರ್ ಇಟ್ಟಿದ್ದೀನಿ. ಈಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದ್ಸಲ ನೀಟಾಗಿ ಸೋಸಿ ತೊಗೊಳ್ಳೋಣ. ಸ್ವಲ್ಪನೂ ಗಂಟುಗಳು ಇಲ್ದಿರೋ ರೀತಿಲಿ ನಾವು ಇದನ್ನು ಸೋಸಿ ತಗೋಬೇಕಾಗತ್ತೆ. ಒಂದು ಸೌಟಿನ ಸಹಾಯದಿಂದ ಹೀಗೆ ಲೈಟಾಗಿ ಪ್ರೆಸ್ ಮಾಡ್ತಾಯಿದ್ರೆ ಅದೆಲ್ಲ ಕೆಳಗಡೆ ಬರುತ್ತೆ. ನೋಡಿ, ಕಾಣಿಸ್ತಿದೆಯಾ? ಇದೇ ಥರ ಎಲ್ಲನೂ ಪ್ರೆಸ್ ಮಾಡಿ ತಗೋಬೇಕಾಗುತ್ತೆ ನೋಡಿ. ಎಲ್ಲನೂ ಹೀಗೆ ಮಾಡಿ ತಗೊಂಡಿದ್ದೀನಿ.
ಈಗ ಉಳಿದಿರೋದು ಇದು ತಿಪ್ಪಿ, ಇದನ್ನು ತೆಗೆದು ಬೇರೆ ಬೇರೆ ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಮತ್ತು ಈ ಕಡೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಇರುತ್ತಲ್ಲ ಅದನ್ನು ತೆಗೆದು ಹಾಕ್ಕೊಳ್ಳಿ. ಇಷ್ಟು ಪಲ್ಪು ರೆಡಿಯಾಗಿದೆ ನೋಡಿ. ನಾವು ಸೋಸಿ ಇಟ್ಕೊಂಡಿದ್ದಕ್ಕೆ ನಮಗೆ 4 ಮಾವಿನಕಾಯಿ ಕಟ್ ಮಾಡಿ ತೊಗೊಂಡಿದ್ದಕ್ಕೆ ಇಷ್ಟು ರೆಡಿಯಾಗಿದೆ. ಈಗ ಏನು ಮಾಡಬೇಕಂದ್ರೆ, ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಕಪ್ಪಷ್ಟು ಸಕ್ಕರೆನ ಈ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಒಂದು 2 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಸಕ್ಕರೆನ ಕರಗೋದಕ್ಕೆ ಬಿಡೋಣ. ಸಕ್ಕರೆ ಚೆನ್ನಾಗಿ ಕರಗಿ ಕ್ಯಾರಮೆಲ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಸಕ್ಕರೆನ ಮೆಲ್ಟ್ ಮಾಡ್ತಾನೆ ಇರಬೇಕಾಗುತ್ತೆ. ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳಿ ನೀವು. ಸಕ್ಕರೆ ಕರಗಿ ಕ್ಯಾರಮೆಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಕಾಣಿಸ್ತಿದೆಯಾ ನೋಡಿ, ಕಲರ್ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಸಕ್ಕರೆ ಇದೆ, ಅದನ್ನು ಕರಗಿ ಚೆನ್ನಾಗಿ. ಈಗ ಪೂರ್ತಿ ಸಕ್ಕರೆ ಕರಗಿದೆ. ಈ ಟೈಮಲ್ಲಿ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ ಪಲ್ಪ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ. ನಿಧಾನವಾಗಿ ಸ್ಟವ್ ಫ್ಲೇಮ್ನ ಲೋ ಮಾಡಿಕೊಂಡು ಇದನ್ನು ಪೂರ್ತಿ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಪೂರ್ತಿ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕಾಗತ್ತೆ. ಸುತ್ತ ಇರೋದನ್ನೆಲ್ಲ ತೆಗೆದು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಇದು ಒಂದು ಹದಕ್ಕೆ ಗಟ್ಟಿ ಆಗುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಅದಕ್ಕೆ ಬರಬೇಕು ಅಂತ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬ್ಲ್ಯಾಕ್ ಸಾಲ್ಟು. ಇದೊಂಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ, ಹುಳಿಯಾಗಿ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಇಲ್ಲ ಅನ್ನೋ ಪಕ್ಷದಲ್ಲಿ ನೀವು ನಾರ್ಮಲ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಯಾವ ಕಲರ್ ತಿರುಗಿದೆ ನೋಡಿ. ಇದು ಖಾರ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ತುಂಬ ಹಾಕ್ಕೊಳ್ಳೋದು ಬೇಡ. ಮತ್ತು ನಾನು ತಗೊಂಡಿರೋ ಮಾವಿನಕಾಯಿ ಸ್ವಲ್ಪ ಹುಳಿನೇ ಇದೆ, ಹಾಗಾಗಿ ನಾನು ಸಕ್ಕರೆನ ಅದಕ್ಕೆ ತಕ್ಕಂಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಸ್ವೀಟ್ ಇದ್ದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನು ತಗೊಂಡಿರೋ ಮಾವಿನಕಾಯಿ ಸ್ವಲ್ಪ ಹುಳಿ ಇತ್ತು, ಹಾಗಾಗಿ ಸಕ್ಕರೆನ ಜಾಸ್ತಿ ಹಾಕ್ಕೊಂಡಿದ್ದೆ. ಈಗ ನೋಡಿ, ಚೆನ್ನಾಗಿ ಚೆನ್ನಾಗಿ ಪಾಕ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ. ಹೀಗೆ ತಗೊಂಡಾಗ ಹೀಗೆ ಡ್ರಾಪ್ ಬರೋದು ನಿಲ್ಲಬೇಕು. ಆ ಹಂತದವರೆಗೂ ನಾವು ಸ್ಟೌವಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ನೋಡಿ. ಮಿಕ್ಸ್ ಮಾಡ್ತಾ 10 ನಿಮಿಷ ಆಗಿದೆ ನೋಡಿ. ಇಷ್ಟು ಗಟ್ಟಿ ಹದಕ್ಕೆ ಬಂದಿದೆ ನೋಡಿ. ಈ ಥರ ಇರಬೇಕು. ಕಾಣಿಸ್ತಿದೆಯಾ ನಿಮಗೆ? ಈ ಹದಕ್ಕೆ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ. ಕಾಣಿಸ್ತಿದೆಯಾ? ಟ್ರಾನ್ಸ್ಪರೆಂಟ್ ಆಗೋ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಕಾಣಿಸ್ತಿದೆ ಅಂದ್ಕೊಳ್ತೀನಿ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಈ ಥರ ಅಗಲವಾಗಿರೋ ಪ್ಲೇಟ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ನೋಡಿ. ಕೈಯಿಂದ ಸವರ್ಕೊಳ್ತಾ ಇದ್ದೀನಿ. ಹೀಗೆ ಲೈಟಾಗಿ ಎಣ್ಣೆ ಸವರ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ದೊಡ್ಡ ಪ್ಲೇಟು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲೂ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ.
ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀವಲ್ಲ, ಹಾಗಾಗಿ ಆ ಒಂದು ಪ್ಲೇಟ್ ಸಾಕಾಗಲ್ಲ. ಹಾಗಾಗಿ 2 ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ನಾವು ಮಾಡ್ಕೊಂಡಿರೋದನ್ನು ತಟ್ಟೆ ಮೇಲೆ ಹಾಕ್ಕೊಳ್ಳೋಣ. ಈ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬಿಡೋಣ. ನಾವು ಪೂರ್ತಿ ತಟ್ಟೆಗೆ ಎಲ್ಲ ಕಡೆ ಹೋಗೋ ಥರ ಸ್ಪ್ರೆಡ್ ಮಾಡಿ ಬಿಡೋಣ. ಈವನ್ ಆಗಿ ಸ್ಪ್ರೆಡ್ ಮಾಡಿ ಬಿಡೋಣ. ಹೀಗೆ ಅಗಲವಾಗಿರೋ ಪ್ಲೇಟಲ್ಲಿ ಹಾಕಿದ್ರೆ ಬೇಗ ಒಣ್ಕೊಳ್ಳುತ್ತೆ, ಮತ್ತು ದಪ್ಪನೂ ಅಷ್ಟೊಂದು ಬರಲ್ಲ. ದಪ್ಪಕ್ಕೆ ಮಾಡಿಕೊಂಡ್ರೆ ಒಣಗೋದಕ್ಕೆ 2-3 ದಿನ ಬೇಕಾಗುತ್ತೆ. ಹಾಗಾಗಿ ನಾನು ಅಗಲವಾಗಿರೋ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, 2 ಪ್ಲೇಟ್ಗೂ ಹಾಕ್ಕೊಂಡಿದ್ದೀನಿ. ಇದೊಂದು ಪ್ಲೇಟ್ಗೆ ಈಗ ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. 1-2 ದಿನ ಚೆನ್ನಾಗಿ ಒಣಗಬೇಕು. ಇದು ತಾನಾಗೆ ಕೆಳಗಡೆಯಿಂದ ಬಿಟ್ಕೋಬೇಕು. ಅಲ್ಲಿವರೆಗೂ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ. ನಾನು ಒಣಗಿಸ್ಬಿಟ್ಟು ತೋರಿಸ್ತೀನಿ. ನೋಡಿ, 1 ದಿನ ಬಿಸಿಲಲ್ಲಿ ಇಟ್ಟಿದೆ, ಚೆನ್ನಾಗಿ ಒಣಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಈಗ ನೋಡಿ, ಗೊತ್ತಾಗ್ತಿದೆ ನೋಡಿ, ಈ ಸೈಡಿಂದ ಹೀಗೆ ಎಷ್ಟು ನೀಟಾಗಿ ರಿಮೂವ್ ಆಗ್ತಿದೆ ನೋಡಿ. ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಪೂರ್ತಿ ಒಣಗಿದೆ. ಒಂದೇ ದಿನದ ಬಿಸಿಲಿಗೆ ನೀಟಾಗಿ ಒಣಗಿಬಿಡ್ತು ನೋಡಿ. ಕೈಯಲ್ಲಿ ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ನೀಟಾಗಿ ಒಣಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ಕಟ್ ಮಾಡಿ ತಗೊಳ್ಳೋಣ. ನಾನು ಇದನ್ನು ಇನ್ನೊಂದು ಪ್ಲೇಟ್ಗೂ ಹಾಕ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಒಣಗಿದೆ ನೋಡಿ. ಅದನ್ನು ತೋರಿಸ್ತೀನಿ. ಇದನ್ನು ನೀಟಾಗಿ ಚೆನ್ನಾಗಿ ಒಣಗಿದೆ. ಈಗ ಇದನ್ನು ಕಟ್ ಮಾಡಿ ತಗೊಳ್ಳೋಣ. ಇನ್ನೊಂದು ಪ್ಲೇಟಲ್ಲಿರೋದನ್ನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದೆ. ಸ್ವಲ್ಪನೂ ಕಷ್ಟಪಡದೆ ನೀಟಾಗಿ ಕೈಯಿಂದ ರಿಮೂವ್ ಆಗ್ತಿದೆ ನೋಡಿ. 2 ಚೆನ್ನಾಗಿ ಒಣಗಿದೆ. ಈಗ 2 ಕಟ್ ಮಾಡಿ ತಗೊಳ್ಳೋಣ ನಾವು. ಈಗ ನೋಡಿ, ನಾನು ಈ ಥರ ಒಂದು ಸ್ಕೇಲ್ನ ಉಪಯೋಗಿಸ್ಕೊಂಡು ಒಂದೇ ಮೆಷರ್ಮೆಂಟಲ್ಲಿ ಕಟ್ ಮಾಡಿ ತಗೊಳ್ತೀನಿ. ಸ್ಕೇಲ್ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಸೆಂಟ್ರಲ್ಲಿ ಫಸ್ಟ್ ಕಟ್ ಮಾಡಿ ತಗೊಳ್ತೀನಿ. ಆಮೇಲೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡಿ, ನಾನು ಕಟ್ ಮಾಡಿರೋ ಒಂದೊಂದೇ ಪೀಸನ್ನು ಸಪ್ರೇಟಾಗಿ ತೆಗೆದು ನೋಡಿ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ನೋಡಿ, ಇದನ್ನು ನಿಧಾನವಾಗಿ ರೋಲ್ ಮಾಡ್ಕೊಳ್ಳೋಣ. ನೋಡಿ, ರೋಲ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದೇ ಥರ ಇನ್ನೊಂದನ್ನು ರೋಲ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಎಲ್ಲನೂ ರೋಲ್ ಮಾಡ್ಕೊಳ್ಳೋಣ ನಾವು. ಈಗ ನೋಡಿ, ನಾನು ಕೆಲವುದನ್ನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕೆಲವುದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಶೇಪನ್ನು ಮಾಡಿ ಇಟ್ಕೋಬೋದು. ಈ ಥರನೂ ಮಾಡಿ ಇಟ್ಕೋಬೋದು, ಆ ಥರನೂ ಮಾಡಿ ಇಟ್ಕೋಬೋದು, ರೋಲ್ ಮಾಡಿ ಇಟ್ಕೋಬೋದು. ಎರಡೂ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಮಾಡ್ಕೊಳ್ಳೋದು ತುಂಬ ಈಸಿ ಅಲ್ವಾ? ನೋಡಿದ್ದೀರಲ್ವ, ಮಾವಿನಕಾಯಿ ಸೀಸನಲ್ಲಿ ಈ ಥರ ಡಿಫ್ರೆಂಟ್ ಆಗಿರೋ ರೆಸಿಪಿನ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ.
ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.